ಅಯ್ಯೋ ಇದೇನಪ್ಪ, ಆ ಸೀನಪ್ಪನ ಕಂಡ್ರೆ ಈ ಒಂಥರ ಭಯ ಆದಂಗೆ ಆಗ್ತೈತೆ. ಆ ಲಸ್ಮಕ್ಕನು ಸೆನಕ್ಕಾಗ್ಯವಳಂತ ಇವಾಗ. ಆ ಅಮ್ಮನು ಬಂದರೆ ಎಲ್ಲಿ ಸಿಗಾಕೊಂಡ್ರೆ ಎಲ್ಲಿ ಒದೆ ಕೊಡ್ತಾಳೋ ಅಂತ ಭಯ ಹತ್ಕೊಂಬಿಟ್ಟೈತೆ. ಈಗೇನಪ್ಪ ಮಾಡೋದು? ಅಯ್ಯೋ, ಸಾವುಕಾರ ನೋಡಿದ್ರೆ ಹೊಲ್ದಕ್ಕೆ ಹೋಗೋಣ ಬಾ ಅಂತಾರೆ. ಹಾಂ, ನಾನು ಹೋದೆ ಅಲ್ಲಿ ಸೀನಪ್ಪನ ಹತ್ರ ಕರ್ಕೊಂಡು ಹೋಗ್ತಾರೆ ಅವರು. ಅವ್ರಿಗೆ ತಮಾಷೆ, ನನಗೆಲ್ಲಿ ಸಂಕಟ ಎಲ್ಲಿ ಆಮೇಲೆ ತಿರುಗಿ ಒಯ್ಗಿದ್ದಾನು ಅಂತ ಈಗಲೇ ಒಳ್ಳೆ ಸೊಂಟ ಇಟ್ಕೊಂಡಂಗಾಗಿತ್ತು ನನ್ನ ಮಗ ಕಾಲಕ್ಕೆ ತುಳಿದು. ಹಾಂ, ಇನ್ನೇನಾದ್ರೆ ಏನು ಗತಿ? ನಾನು ಯಾಕಾದರೂ ಅಲಸ್ಮಕ್ಕನ ಬಗ್ಗೆ ಮಾತಾಡೋದು ದೇವ್ರೇ. ಅಯ್ಯೋ, ಅಪ್ಪದು ಏನು ಪದು ನೀನಿಲ್ಲಿ ಯಾಕೆ ಬಂದೆ? ಗುಲಾಬಿ ನಿಮ್ಮನೆಗೆ ಇದ್ದಾಳಲ್ಲ. ಅಯ್ಯೋ, ನನ್ ಗುಬ್ಬಲಿ ಆಂಟಿ ನಾನ್ ನೋಡಕ್ ಬರ್ಲಿಲ್ಲ. ನಾನು ನಿನ್ನ ಕರ್ಕೊಂಡು ಹೋಗಕ್ ಬಂದಿದೀನಿ. ಬರ್ಬೇಕಂತೆ ಅಪ್ಪ ಕರಿತಾ ಐತೆ. ತಿಪ್ಪೆ ಎಲ್ಲ ಹೋಗ್ಯಾನೆ. ಅವ್ರ ಮಂತಗಿದ್ರೆ ಕರ್ಕ ಬರಗು ಅಂತ ಅಪ್ಪ ಅಕ್ಕೆ ಬಾ ಹೊಲ್ದಕ್ ಹೋಗ್ಬೇಕಂತೆ. ಕಾಯ್ಕಿಲ್ಲರ್ ಬರ್ತಾರಂತೆ, ಬರ್ಬೇಕಂತೆ, ಬಾ ಹೋಗೋಣ. ಹೊಲ್ದಕ್ಕ ಕಾಯಿ ಕಿಲರ್ ಬರ್ತಾರಂತ? ಅಯ್ಯೋ, ಈ ಟೈಮ್ನಾಗ ಕರೆಂಟ್ ಬಂದಿರುತ್ತೆ. ಆ ಸೀನಪ್ಪ ಅಲ್ಲೇ ನೀರಿಕ್ತಾನೆ. ನನಗೆ ಅವ್ನು ನೋಡಿದ್ರೆ ಹೆದರಿಕೆ ಆಗುತ್ತೆ. ಬೇಡ ಬೇಡ, ನಾನು ಬರಲ್ಲ ಅಪ್ಪದು, ನೀನು ಹೋಗು. ಬರಲ್ಲಂತೆ ಅವನಿಗೆ ಚೆನ್ನಾಗಿಲ್ವಂತೆ, ಅದಕ್ಕೇನೆ ಕಾಲ್ ನೋವಂತೆ, ಇನ್ನನ ಬರಲ್ಲ ಅಂತ ಹೇಳು. ಚೆನ್ನಾಗಿದ್ಯಾ? ಬರಲ್ಲ ಅಂತ ಹೇಳ್ತಿ ಅಲ್ವೇ? ಅಪ್ಪ ಈಗ ಹೋಗಿ ಹೇಳ್ತೀನಿ, ನೀರು ಚೆನ್ನಾಗೇ ಇತ್ತು, ಬರಲ್ಲ ಅಂತ ಯಾಕನ ತಿಪ್ಪಣ್ಣಯ್ಯ ಅಂತಾನ. ಅಯ್ಯಯ್ಯೋ, ಇದೇನಪ್ಪ ಇದು? ಈ ಪೊದ್ದುಗಿ ಏನು ಹೇಳಿ ಕಳ್ಸೋದು? ನಾನು ಹೋಗಲ್ಲ ಅಂದರೆ ಸಾವುಕಾರ ಸಿಟ್ಟು ಮಾಡ್ಕೊತಾರೆ. ಹೋದ್ರೆ ಆ ಸೀನಪ್ಪನ ಕಾಟ ಅವ್ನು ನೋಡಿದ್ರೆ ಭಯವಾಗುತ್ತೆ. ಅಯ್ಯಪ್ಪ, ಈ ಸಾವುಕಾರರು ಏನು ಹೇಳಿ ಕಳ್ಸೋದು? ಮನೆಗೆ ಯಾರೂ ಇಲ್ಲ, ಅಡುಗೆ ಮಾಡಬೇಕು, ಇನ್ನೂ ಉಂಡಿಲ್ಲ ಅಂತ ಹೇಳಿ ಕಳಿಸ್ಲಾ? ಅಪ್ಪದ್ದು ಅದು ನಮ್ಮ ಮನೆಗೆ ಅಡುಗೆ ಮಾಡಿಲ್ಲ, ಅದಕ್ಕೆ ಒಲೆ ಮೇಕೆ ಅನ್ನ ಇಕ್ಕಿದ್ದೀನಿ. ಅದಕ್ಕೆ ಇವಾಗ ಬರೋಕ್ಕಾಗಲ್ಲ, ಸಾಯಂಕಾಲಕ್ಕೆ ಆಮೇಲೆ ನೀವು ಹೋಗ್ಬೇಕಂತೆ, ನಿಮ್ಮ ಅಪ್ಪಗೆ ಹೇಳಿ ಹೋಗ್ಬೇಕಂತ ನೀನು, ಆಮೇಲೆ ಬರುತ್ತಂತೆ ತಿಪ್ಪಣ್ಣ ಅಂತಾನ ಹೇಳೋಗೋಗಿ. ನೀನ್ ಅಡುಗೆ ಮಾಡ್ತೀಯಾ ತಿಪ್ಪಣ್ಣಯ್ಯ? ಅಯ್ಯೋ, ಅಡುಗೆ ಮಾಡ್ತೀನಿ ಪದು, ಹೋಗಿ ನೀನು ಸುಮ್ಮನೆ ಇವಾಗ ಬರಲ್ಲ ಅಂತ ನಿಮ್ಮ ಅಪ್ಪಗೆ ಹೇಳೋಗಿ, ಹೋಗಿ ಹೋಗು. ಸರಿ ಆತು ಬಿಡು, ಹೇಳ್ತೀನಿ ಹೋಗಿ. ಬರಲ್ವಂತೆ, ಅಡುಗೆ ಮಾಡ್ಬೇಕಂತೆ ಅಂತಾನ. ಗುಬ್ಬಲಿ ಆಂಟಿ ಯಾಕೆ ಬಂದೆ? ಯಾಕೂ ಇಲ್ಲ, ಸುಮ್ಮನೆ ಬಂದೆ, ಹೋಗು. ಸರಿ ಆತು, ಹೋಗ್ತೀನಿ. ಏನಪ್ಪ, ನೀನ್ ಅಡ್ಗೆ ಮಾಡ್ತಾ ಇದ್ಯಾ? ಅನ್ನಕ್ಕಿಕ್ಕಿದ್ಯಾ ಒಲೆ ಮೇಕೆ? ಅಯ್ಯೋ ಇಲ್ಲ ಕಣೆ, ಸುಮ್ಮನೆ ಹೇಳ್ದೆ, ಅಡುಗೆನೂ ಇಲ್ಲ ಎಂಥದ್ದು ಇಲ್ಲ, ನೀನೇ ಮಾಡಿಕ್ ಹೋಗಿದ್ಯಲ್ಲ, ಉಂಡು ಕುಕ್ಕಂಡೆ. ಸಾವುಕಾರ ಏನು ಹೊಲ್ದಕ್ಕೆ ಬರೋಕ್ಕೆ ಕೇಳ್ಕಳಿಸಿದ್ರು, ಬರಲ್ಲ ಅಂತ ಹೇಳ್ದೆ. ಸೆನಕ್ಕಿಲ್ವಂತೆ ಅನ್ನೋ ಅಂದೆ, ಸೆನಕ ಇದೆಯಲ್ಲ ಅಂತ, ಅದಕ್ಕೆ ಏನೋ ಒಂದು ಸುಳ್ಳು ಹೇಳ್ಬೇಕಲ್ಲ ಅಂತ ಅಡುಗೆ ಮಾಡಬೇಕು, ಅನ್ನ ಇಕ್ಕಿದ್ದೀನಿ ಅಂತ ಹೇಳಿ ಕಳಿಸ್ದೆ ಅಷ್ಟೇನೆ. ಅಲ್ಲ, ಸಾವುಕಾರರು ಹೇಳಿ ಕಳಿಸ್ರೆ ಈ ತರ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಂಥದ್ದು ಏನಿದೆ? ನೀನು ಮನೆಯಾಗಿದ್ದು ಏನ್ ಮಾಡ್ತಾ ಇದ್ಯಾ? ಹೋಗು ಸಾವುಕಾರ ಜೊತೆಗೆ. ಯಾವಾಗಲೂ ಸಾವುಕಾರ ಹಿಂದೆ ಮುಂದೆ ಸುತ್ತಾಡ್ತಿದ್ದೆ, ಇವತ್ತೇನು ಹೇಳ್ ಕಳ್ಸಿದ್ರು ಹೋಗ್ದೇನೆ ಇಲ್ಲೇ ಇದ್ದೀರಲ್ಲ? ಚೆನ್ನಾಗಿದ್ರು, ಕೈ ಕಾಲು ಎಲ್ಲ ಚೆನ್ನಾಗೈತೆ, ಸೊಂಟನೂ ಸರಿಯಾಗೈತೆ. ಮನೆ ಕುಕ್ಕಂಡು ಯಾಕೆ ಹಿಂಗೆ ಸುಳ್ಳು ಸುಳ್ಳು ಹೇಳ್ ಕಳ್ಸಿದ್ರಿ? ಆ ಪೊದ್ದುಗೆ ಏನಾಯ್ತು? ಅಯ್ಯೋ ಗುಲಾಬಿ, ಏನು ಗೊತ್ತಾ, ಆ ಸೀನಪ್ಪ ಅವತ್ತು ನಾನು ಹಿಡ್ಕೊಂಡು ಒಯ್ದಾಗಿಂದ ನನಗೆ ಯಾಕೋ ಅವ್ನು ನೋಡಿದ್ರೆ ಭಯವಾದಂಗೆ ಆಗುತ್ತೆ. ಒಳ್ಳೆ ನಾನು ನೋಡಿದ್ರೆ ಸಾಕು ಹಂಗೆ ಹಿಂಗೆ ಕೊಂಡು ಹಿಂಗೆ ಬಿಡ್ತಾನೆ ಹಿಡ್ದಪ್ಪನ. ಅದಕ್ಕೆ ಎಲ್ಲ ಆಮೇಲೆ ತಿರ್ಗಾ ಇಟ್ಕೊಂಡು ಒಯ್ದಿದ್ದಾನು ಅಂತ ನನಗೆ ಭಯವಾಗುತ್ತೆ. ಸಾವುಕಾರ ನೋಡಿದ್ರೆ ತಮಾಷೆ ಮಾಡ್ತಾರೆ ಸೀನಪ್ಪ ಅಂತ ಕರ್ಕೊಂಡೋಗಿ. ಅದಕ್ಕೇನೆ ಅವತ್ತು ಅಷ್ಟೇನೆ ಮೊನ್ನೆ ಹೋಟ್ಲ ಹತ್ರ ಕುತ್ಕೊಂಡಿದ್ದಾಗ ಅವರೇನೆ ನಾನು ಹೋಗಿ ಬಚ್ಚಿಕೊಂಡಿದ್ರೆ ನಾನು ಮತ್ತೆ ಈಚೆ ಬಂದಾಗ ಸೀನಪ್ಪನ ಕರೆದ್ರು. ನನಗೆ ಒಂದು ಭಯವಾದಂಗೆ ಆಯಿತು. ಏನು ಸದ್ಯ ಸಾವುಕಾರ ಇದೆ ಏನೂ ಮಾಡಲಿಲ್ಲ, ತಿರುಗಿಯಲ್ಲಿ ಹಂಗೆ ಮಾಡ್ತಾರೋ ಅಂತ ನನಗೆ ಭಯ, ಅದಕ್ಕೆ ಹೋಗಲಿಲ್ಲ. ಅದು ಅಲ್ಲದೆ ಆ ಲಸ್ಮಕ್ಕಗೆ ಬೇರೆ ನನ್ನ ಮೇಲೆ ಸಿಟ್ಟು, ನಾನೇನೇನು ಅಂದಿದ್ದೀನಿ ಅಂತಾನ. ಆ ಅಯ್ಯಮ್ಮಗೆ ಬೇರೆ ಕಾಲು ಬೇರೆ ಸರಿಯಾಗೈತಂತೆ. ಆಮೇಲೆ ಎಲ್ಲನ ಸಿಕ್ಕಿ ಆಮೇಲೆ ಅಯ್ಯಮ್ಮನು ನನ್ನ ಹಿಡ್ಕೊಂಡು ಹೊಡೆದ್ರೆ ಯಾಕೆ ಅವಮಾನ ಆಗೋದು ನನಗೆ ಅಂತಾನ ಸುಮ್ಮನೆ ಒಂದು ಸ್ವಲ್ಪ ದಿನ ಹೋಗೋದು ಬೇಡ ಸಾವುಕಾರ ಜೊತೆಗೆ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇನೆ. ಅದಕ್ಕೆ ಪೊದ್ದುಗೆ ಸುಳ್ಳು ಹೇಳಿ ಕಳಿಸ್ದೆ. ಅಯ್ಯೋ ಅಷ್ಟೇನಾ? ಅಷ್ಟಕ್ಕೆ ಯಾಕೆ ಹಿಂಗೆ ಎದ್ರಕಂತೀಯ? ಮಾಡೋ ತಪ್ಪು ಮಾಡಿ ಹಿಂಗೆ ಎದ್ರಕಂಡ್ರೆ ಹೆಂಗೆ ಸರಿಯಾಗುತ್ತೆ? ಮೊದ್ಲೇನೆ ಬುದ್ಧಿ ಇರ್ಬೇಕಾಗಿತ್ತು ತಲೆಯಾಗಿ. ಅವಕ್ಕೈ ಮೊದ್ಲೇ ಮೆಂಬರ್ ಆಗೈತಿ. ಅವಕ್ಕೈ ಏನಂದ್ರೆ ಸುಮ್ಮನೆ ಬಿಡ್ತಾರ ನಿನ್ನ? ಇನ್ನೊಂದ್ಸಲ ನೀನು ಹಂಗೆಲ್ಲ ನಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡ. ಸುಮ್ಮನೆ ಹೋಗಿ ಇವಾಗ ಸಾವುಕಾರರ ಜೊತೆಗೆ, ಏನೂ ಆಗಲ್ಲ. ಅವ್ರ ಜೊತೆಗೆ ಹೋದ್ರೆ ಮತ್ತೆ ತಾನೆ ಅವರು ನಿನ್ಗೆ ಏನಾನ ದುಡ್ಡು ಗಿಡ್ ಕೊಡೋದು, ಮನೆಗೆ ಏನಾನ ಕಾಯಿ ಯತನ ಕೊಡೋದು, ತರಕಾರಿ ಎಲ್ಲನ ಬೆಳೆದಿರೋದ. ಸುಮ್ಮನೆ ಕುಕ್ಕಂಡ್ರೆ ಯಾರು ಕೊಡ್ತಾರೆ? ಅವ್ರ ಜೊತೆಗೆ ನೀನು ಹೋಗ್ಬೇಕು. ಅಯ್ಯೋ ಹೋಗ್ತಿದ್ದೆ, ಆದರೆ ನನಗೂ ಹೋಗೋಕೆ ಆಸೆ, ಸಾವುಕಾರನ ಬಿಟ್ಟಿದ್ರಕ್ಕೂ ಆಗ್ತಾ ಇಲ್ಲ. ಆದರೆ ಈ ಸಾವುಕಾರರು ಬೇರೆ ಸುಮ್ಮನೆ ತಮಾಷೆ ಮಾಡ್ತಾರೆ, ಆ ಸೀನಪ್ಪಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಆ ಲಸ್ಮಕ್ಕೆ ಎಲ್ಲನ ಸಿಕ್ಕಿ ಆಮೇಲೆ ಊರಾಗಿ ಏನಾನ ಕೆನಿಗಿನಿ ಹೊಡೆದ್ರೆ ನನಗೆ ತಾನೇ ಅವಮಾನ ಆಗೋದು. ಅದಕ್ಕೋಸ್ಕರ ಅಷ್ಟೇನೆ. ಯಾಕಾದರೂ ಆ ಲಸ್ಮಕ್ಕನ ಅವತ್ತು ಮಾತಾಡೋದು ಅಂತ ಅನ್ನಂಗೆ ಆಗ್ಬಿಟ್ಟೈತೆ. ನಿನ್ಗೆ ಈಗ ಈಗ ಬುದ್ಧಿ ಬಂದೈತಲ್ವೇ? ಆ ಸೀನಣ್ಣಯ್ಯ ನಿನಗೊಂದು 4 ಕೇಕ್ ಬಿಟ್ಟಿದ್ದು ಒಳ್ಳೇದೇ ಆಯ್ತು ಅನ್ಸುತ್ತೆ. ಅಲಸ್ಮಕ್ಕಯ್ಯ ಬಾಯಿಗೆ ಬಂದಂಗೆ ಮಾತಾಡ್ಬೇಕಾರೆ ಈ ಬುದ್ಧಿ ಇರ್ಬೇಕಾಯ್ತು, ಈ ಭಯ ಇದ್ದಿದೆ ಇಂಥ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ನಿನ್ಗೆ. ಸುಮ್ಮನೆ ಎದ್ದು ಹೋಗೋದ್ ಕಲ್ತ ಕೆಲ್ಸಕ್ಕೆ. ಸಾವುಕಾರ ಜೊತೆ ಹೋದ್ರೆ ದುಡ್ಡು ಸಿಗುತ್ತೆ, ಇಲ್ದಿರೆ ಯಾತೂ ಇಲ್ಲ.
ಹಿಂಗೆ ಎದ್ರಕಂಡು ಕುತ್ಕೊಂಡ್ರೆ ಆಗುತ್ತೆ. ಇಲ್ಲ ಕಣೆ ಗುಲಾಬಿ, ನಾನು ಹೋಗಲ್ಲ. ಒಂದು ವಾರ ನಾನು ಸಾವುಕಾರ ಜೊತೆಗೆ ಎಲ್ಗೂ ಹೋಗಲ್ಲ, ಸುಮ್ಮನಿರು. ನನಗೆ ಭಯವಾದಂಗೆ ಆಗುತ್ತೆ. ಹೌದಾ, ಸರಿ ಆತು ಬಿಡು, ನಾನು ಹೇಳ್ದಾಗ ಮಾಡು. ಆ ಭಯನೂ ಇರಲ್ಲ, ಏನೂ ಇರಲ್ಲ. ನಿನಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನು ಮಾಡಬೇಕು ಹೇಳು? ಅದೇನು ಮಾಡಬೇಕು ಅಂತ ಹೇಳು. ಹಂಗಾದ್ರೆ ಏನು ಮಾಡಬೇಡ, ನಾನು ನಿನ್ನ ಲಸ್ಮಕ್ಕರ್ ಮನೆಗೆ ಕರ್ಕೊಂಡು ಹೋಗ್ತೀನಿ, ಬಾ. ಏನು ಲಸ್ಮಕ್ಕರ್ ಮನೆಗೆ ನಾನು ಕರ್ಕೊಂಡು ಹೋಗ್ತೀಯಾ? ಅಲ್ವೇ ಕುರಿನೇ ತಗೊಂಡೋಗಿ ಹುಲಿ ಬೈಕ್ ಕೊಟ್ಟಂಗಾಗುತ್ತೆ. ಅಲ್ಲಿಗೆ ನನ್ನ ಕರ್ಕೊಂಡೋಗ್ಬಿಟ್ರೆ ಏನೇ ನೀನು ಮಾತಾಡ್ತಾ ಇರೋದು? ಅಲ್ಲ, ನನ್ನ ಭಯ ಎಲ್ಲ ಹೋಗಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದು ಈಗ ನೋಡಿದ್ರೆ ಲಸ್ಮಕ್ಕನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ಯಾ? ಯಾಕೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ವೇನೆ ಗುಲಾಬಿ? ನಾನು ನಿನ್ನ ಗಂಡ ಕಣೆ. ಏನಾರ ಹೆಚ್ಚು ಕಮ್ಮಿ ಆದರೆ ಯಾವಾಗ ನೀನು ಒಬ್ಬಳೇ ಇರಬೇಕಾಗುತ್ತೆ ನೋಡು. ಅಯ್ಯೋ, ನಿನ್ ಮಕ ನೋಡಿದ್ರೆ ಒಳ್ಳೆ ನಗು ಬರುತ್ತೆ. ನಾನು ಲಸ್ಮಕ್ಕರ್ ಅಂತ ಕರ್ಕೊಂಡು ಹೋಗೋದು, ಅಲ್ಲಿ ಹೋಗಿ ನಿನ್ನ ವದಿಲಿ ಅವರು ಲಸ್ಮಕ್ಕ ಯಾಸಿನಣ್ಣ ಎಲ್ಲಾರು ಸೇರ್ಕೊಂಡು ವದಿಲಿ ಅಂತ ಅಲ್ಲ. ಸುಮ್ಮನೆ ಬಾ ನನ್ನ ಜೊತೆಗೆ ಹೋಗೋಣ. ಲಸ್ಮಕ್ಕಂತಾಗೆ ಕ್ಷಮೆ ಕೇಳುವಂತೆ ಕೈ ಮುಗ್ದು, ತಪ್ಪಾಯ್ತು ಕಣಕ, ನಾನು ಮಾತಾಡಬಾರ್ದಾಗಿತ್ತು. ನಮ್ಮೂರಿ ಹೆಣ್ಮಗಳು ನೀನು, ನಿನ್ ಬಗ್ಗೆ ಹಂಗೆಲ್ಲ ಕೆಟ್ಟಾಗಿ ಮಾತಾಡಿ ತಪ್ಪಾಯ್ತು, ಕ್ಷಮಿಸ್ಬಿಡು. ನಿನ್ನ ಗಂಡಗೂ ಹೇಳ್ಬಿಡು ನಾನು ಕ್ಷಮೆ ಕೇಳಿದೆ ಅಂತನ. ನಾನು ಎಲ್ಲನ ಕಂಡ್ರೆ ಏನು ಒಯ್ಬಾರ್ದು ಅಂತನ ಹೇಳಕ್ಕ ಅಂತನ ಹೋಗಿ ಕ್ಷಮೆ ಕೇಳಿ ಬರುವಂತೆ ಅಷ್ಟೇನೆ. ಇನ್ನೇನು ಮಾಡಬೇಡ, ಅಷ್ಟು ಮಾಡು, ಆಮೇಲೆ ಯಾವ ಭಯನೂ ಇರಲ್ಲ. ನಾನು ಅವ್ರ ಮನೆಗೆ ಬಂದು ಕ್ಷಮೆ ಕೇಳಬೇಕಾ? ಇಲ್ಲ, ನಾನು ಅಯ್ಯಮ್ಮನ ಮುಂದೆ ತಲೆ ತಗ್ಸಿ ನಿನ್ಕಮಕ್ಕಾಗಲ್ಲ. ಸಾವುಕಾರರು ಬೈತಾರೆ, ನಾನು ಬರಲ್ಲ. ಬರ್ದಿದ್ರೆ ನೀನು ಹಿಂಗೆ ಇರ್ಬೇಕಾಗುತ್ತೆ ಮನೆ ಒಳಗೇನೆ. ಸುಮ್ಮನೆ ನಾನು ಹೇಳೋ ಮಾತು ಕೇಳೋದು ಕಲ್ತ್ಕ. ನೀನು ಧೈರ್ಯವಾಗಿ ಊರಾಗೆಲ್ಲ ಓಡಾಡ್ಕೊಂಡು ಹೊಲ್ತಕ್ಕೆಲ್ಲ ಓಡಾಡ್ಕೊಂಡು ಬರಬೇಕು ಅಂದ್ರೆ ನೀನು ಕ್ಷಮೆ ಕೇಳಬೇಕು. ಇಲ್ದಿದ್ರೆ ನಿನಗೆ ಮನಸ್ಸಿನಾಗ ಅದೇ ಭಯ ಇರುತ್ತೆ. ಎಲ್ಗೋದ್ರೂ ಎಲ್ಲಿ ಸೀನಣ್ಣ ಬರ್ತಾನೋ, ಎಲ್ಲಿ ಲಸ್ಮಕ್ಕೈ ಬಂದು ಕಪಾಳಕ್ಕೆ ಬಾರಿಸ್ತಾಳೋ ಅಂತಾನೆ. ನಾನು ಹೇಳೋ ಮಾತು ಕೇಳು, ಸುಮ್ಮನೆ ಬಾ ನನ್ನ ಜೊತೆಗೆ ಹೋಗೋಣ. ಅಲ್ಲಿ ನಾನು ಇರ್ತೀನಿ. ಏನು ಅಂಬಲ್ಲ ವಕ್ಕಯ್ಯ, ಕ್ಷಮಿಸುತ್ತೆ, ಒಳ್ಳೇದ ವಕ್ಕಯ್ಯ. ಇವಳು ಹೇಳೋದು ಕೇಳ್ಕೊಂಡು ಏನೋ ಅಲ್ಲಿಗೆ ಹೋದ್ರೆ, ಏನೋ ಲಸ್ಮಕ್ಕ ಕಪಾಳಕ್ಕೆ ಏನೋ ಬಾರಿಸಿದ್ರೆ ಇವಳಿಗೂ ಸಿಟ್ಟೈತೆ. ನಾನು ಅಯ್ಯಮ್ಮನ ಬೈದಿರೋದಕ್ಕೆ ಏನೋ ಒದೆ ಕೊಡ್ಲಿ ಅಂದನೇ ಕರ್ಕೊಂಡು ಹೋಗ್ತಾಯಿದ್ದಾಳ. ಅಯ್ಯೋ, ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ನನ್ನ ಹೆಂಡ್ತಿನೂ ನಂಬಕ್ಕಾಗಲ್ಲ. ಇವಳಿಗೂ ನನ್ನ ಮೇಲೆ ಸಿಟ್ಟೈತೆ. ಅದಕ್ಕೆ ಏನೋ ಕರ್ಕೊಂಡೋಗಿ ಒಡಿಸೋ ಅಂತ ಪ್ಲಾನ್ ಏನೋ ಮಾಡ್ತಾಯಿದ್ದಾಳ. ಏನೋಪ್ಪ, ಇವಳು ಕರಿತಾ ಇರೋದು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತೈತೆ. ಏನು ಮಾಡಲಿ? ಸುಮ್ಮನೆ ಬತ್ತೀಯೋ ಇಲ್ವೋ ಈಗ? ಅಥವಾ ಹಿಂಗೆ ಯೋಚನೆ ಮಾಡ್ಕೊಂಡು ಹಂಗಾದ್ರೆ ಹೆಂಗೆ, ಹಿಂಗಾದ್ರೆ ಹೆಂಗೆ, ಅಲ್ಲಿಗೆ ಹೋಗ್ಬೇಕಾ ಬೇಡವಾ? ಅವರ ಇದರ ಸೀನಣ್ಣ ಇದನ ಲಸ್ಮಕ್ಕ ಇದನ ಅಂತಾನೆ ಎಲ್ಲ ತಗೊಂಡು ನೋಡ್ಕೊಂಡು ಕೇಳ್ಕೊಂಡು ಓಡಾಡ್ಬೇಕಾಗುತ್ತೆ ನೀನು. ಆಮೇಲೆ ಭಯ ಇಕ್ಕಂಡ್ರೆ ಅಷ್ಟೇನೆ, ಹಂಗೆ ಇರೋದೆ ನೀನು. ಸುಮ್ಮನೆ ನಾನು ಹೇಳಿದ ಮಾತು ಕೇಳು, ಬಾ ಹೋಗೋಣ ಲಸ್ಮಕ್ಕರ್ ಮಂತಕ್ಕೆ. ಗುಲಾಬಿ, ನನ್ನ ಲಸ್ಮಕ್ಕರ್ ಮಂತ ಕರ್ಕೊಂಡೋಗಿ ಏನಾನ ಮತ್ತೆ ಸೊಲ್ಟ ಮುರ್ಸೋ ಅಂತ ಏನಾನ ಪ್ಲಾನ್ಗೇನು ಮಾಡಿದ್ಯೋ ಹೆಂಗೆ? ನನಗೆ ಯಾಕೋ ಭಯ ಆಗ್ತೈತೆ ನೀನು ಕರೆಯೋದು ನೋಡ್ತಾ ಇದ್ರೆ. ಹೆಂಗೆ ಹೇಳಿ, ನನಗೆ ಒದೆ ಕೊಡ್ಸೋ ಅಂಥದ್ದು ಏನಾದ್ರೂ ಇಟ್ಕೊಂಡಿದ್ಯಾ ಹೆಂಗೆ ಕಾರ್ಯಕ್ರಮನ ಅಲ್ಲಿ ಲಸ್ಮಕ್ಕರ್ ಮಂತಕ್ಕೆ? ಅಯ್ಯೋ, ಮನಸ್ನಾಗೆ ಅನುಮಾನ ಭಯ ಇದ್ರೆ ಬರೀ ಹಿಂಗೇನೆ, ಬರೀ ಕೆಟ್ಟದಾಗೆ ಯೋಚನೆ ಮಾಡ್ತೀಯ. ಒಳ್ಳೆ ರೀತಿಲಿ ಯೋಚನೆ ಮಾಡು. ನಾನು ಎದ್ರಕೊಂಡು ಇಲ್ಲೇ ಕುಕ್ಕರಿಸ್ಕೊಂಡಿದ್ಯಲ್ಲ, ಹೋಗ್ಲಿ ಹಂಗೆ ಸಾವುಕಾರ ಜೊತೆಗೆ ಕೆಲಸಕ್ಕೆ, ಹೊಲ್ದಾಗ ಕೆಲಸ ಮಾಡ್ಲಿ ಅಂತ ಹೇಳ್ತಾ ಇರೋದು ಅಷ್ಟೇನೆ. ನಾನು ಅಲ್ಲ ಗಂಡನ್ನ ಒಡಿಸ್ತೀನ ನಾನು? ಏನೋ ನಿನಗೆ ಬುದ್ಧಿ ಬರ್ಲಿ ಅಂತನ ಇಷ್ಟು ದಿನ ಹಂಗೆ ಬೈತಿದ್ದೆ ಅಷ್ಟೇನೆ. ನನಗೂ ನಿನ್ ಮೇಲೆ ಪ್ರೀತಿ ಐತಿ. ಸುಮ್ಮನೆ ಬಾ ಹೋಗೋಣ, ನನ್ನ ಮಾತು ಕೇಳು. ಅಲ್ಲಿ ಹೋಗಿ ಲಸ್ಮಕ್ಕನ ಹತ್ರ ಸ್ವಲ್ಪ ಕ್ಷಮೆ ಕೇಳು. ಏನೋ ತಪ್ಪಾಗೋಯ್ತು ಕಣಕ, ಕ್ಷಮಿಸ್ಬಿಡು, ನಿನ್ ಗಂಡಗೂ ಹೇಳು ಅಂತ ಹೇಳಿದ್ರೆ ಆ ಅಕ್ಕನೇ ಹೇಳುತ್ತೆ. ಬಾ ಹೋಗೋಣ. ಆಯಿತು, ಬರ್ತೀನಿ. ಅಲ್ಲಿಗೆ ಬಂದಮೇಲೆ ಏನಾದ್ರೂ ಒದಿಗಿದಿ ಅಂತ ಹೇಳ್ಕೊಡಲ್ಲ ತಾನೇ ನೀನು ಅವ್ರಿಗೆ? ಹಂಗನಂಗಿದ್ರೆ ಬರ್ತೀನಿ, ಇಲ್ದಿದ್ರೆ ನಾನು ಬರೋದೇ ಇಲ್ಲ. ಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಮನೆಗೆ ಇದ್ಬಿಡ್ತೀನಿ. ಅಯ್ಯ ಮಾರಾಯ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇ? ಸುಮ್ಮನೆ ಬಾ ಹೋಗೋಣ. ಅಯ್ಯೋ ಬಿಡೆ ಬರ್ತೀನಿ, ಹೇಳ್ಕೊಂಡು ಹೋಗ್ಬೇಡ, ಬಿಡೆ. ನೀನು ಇಲ್ಲೇ ಮಾತಾಡ್ಕೊಂಡಿರು, ಟೈಮ್ ಆಗುತ್ತೆ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಇನ್ನೇನು ತಿರ್ಗಾಣ. ಬಾ ಜಲ್ದಿ ಹೋಗೋಣ. ಅಯ್ಯೋ ಬರ್ತೀನಿ ಬಿಡು. ಸುಮ್ಮನೆ ಬಾರಪ್ಪ, ಹೆಚ್ಚಿಗೆ ಮಾತಾಡಬೇಡ. ನಾನು ಹೇಳ್ದಾಗ ಮಾಡು, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇನೆ. ಸುಮ್ಮನೆ ಬಾ. ಅಯ್ಯೋ ಬಿಡೆ, ಬರ್ತೀನಿ ಬಿಡೆ, ಕೈ ಬಿಡೆ. ಯಾರು ನೋಡ್ದ ನಾನು ಏನೋ ಮಾಡಿದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಊರಾಗೆ. ಕೈ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಕೈ ಬಿಡು, ಬರ್ತೀನಿ. ನಡಿ ಮುಂದೆ. ಆಯ್ತು, ಬಾ ಜೊತೆಗೆ ಹೋಗೋಣ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.